ಅಣ್ಣನಾಗಿ ಬಂದದಲ್ಲಿ ಅಣ್ಣನ ಅಂತ ರಾಮನ ಬಳಿಗೆ ಹೋಗಿ ಮದುವೆಯಾಗು ಎಂಬುದಾಗಿ ಕೇಳಿಕೊಂಡಾಗ ಆತ ಏಕ ಪತ್ನಿ ವ್ರತವಂತೆ ಚತುರಿ ಸಣ್ಣವಳನ್ನು ಮದುವೆಯಾಗಿದ್ದಾನಂತೆ. ಹಾಗಾದ್ರೆ ನನಗೆ ದಾರಿ ಅಂತ ಕೇಳಿದಾಗ ತಮ್ಮನ ಬಳಿಗೆ ಹೋಗು, ನನಗಿಂತಲೂ 100 ಪಟ್ಟು ಚೆಲುವನಿದ್ದಾನೆ, ಅದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೇನೆ, ನೀವು ನನ್ನನ್ನು ಮದುವೆಯಾಗಬೇಕಂತ. ಮದುವೆ ಆಗಬೇಕೆಂಬ ವ್ಯಾಮೋಹದಿಂದ ಹೊರಟಂತ ನೀನು ನನ್ನ ಬಗ್ಗೆಯೂ ಅಣ್ಣನಾದ ಶ್ರೀರಾಮಚಂದ್ರನ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಂಡವಳ ಹಾಗೆ ಮಾತನಾಡುತ್ತಾ ಇರುವೆ. ಅಣ್ಣ ಹೇಳಿದ ಮಾತ್ರಕ್ಕೆ ನಿನ್ನನ್ನು ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಬ್ರಹ್ಮಚಾರಿ ವ್ರತವನ್ನು ಅನುಸರಿಸುತ್ತಿರುವವ ನಾನು, ಹಾಗಂತ ಅಣ್ಣನ ಮಾತನ್ನು ಮೀರಿ ನಡೆಯುವುದಕ್ಕೂ ಆಗುವುದಿಲ್ಲ. ಅಣ್ಣನೇ ನಿನ್ನನ್ನು ಕಳುಹಿಸಿದ್ದಾನೆಂಬುದಕ್ಕೆ ನಿನ್ನಲ್ಲಿ ಗುರುತೇನಾದರೂ ಇದೆ? ನೀ ಹೇಳಿದಂತಹ ಮಾತು ಸತ್ಯ. ಅಪರಿಚಿತಳು ಎನ್ನುವಂತಹ ಕಾರಣಕ್ಕಾಗಿ ನೇರವಾಗಿ ಬಂದು ಕೇಳಿದ್ದೇನೆ. ಆದ್ರೆ ಈ ಕಾರ್ಯಕ್ಕೆ ನನ್ನ ಪರಿಚಯ ಇಲ್ಲದ ಕಾರಣ ಅಣ್ಣನನ್ನು ನೋಡಿದ ಕಣ್ಣಿನಲ್ಲಿ ಮಾತನಾಡೋದಕ್ಕೆ ಆಧಾರವನ್ನು ಕೇಳುತ್ತಾ ಇದೀಯ. ಹೌದು, ಸರಿ, ಮದುವೆ ಆಗಬೇಕಾದ್ದು ನಡೆಯುತ್ತಾನೆ. ಆದ್ದರಿಂದ ಇಲ್ಲಿ ಇರ್ತಿ ಅಂತಾದ್ರೆ ಆದಷ್ಟು ಬೇಗ ಹೋಗಿ ಒಂದು ಗುರುತ ತರ್ತೀನಿ. ಹೋಗಿ ಹಲೋ, ಕ್ಷೇತ್ರಕ್ಕೆ ಕೊಡ್ಲಿಕ್ಕೆ ಬರ್ತೇವೆ.